ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಏನು ಸರ್ಕಾರಿ ಜಮೀನು ಬಂಗೈನ ಕೆರೆ ಒಗ್ಗೈನ ದಿನ್ನೆ ಇವೆಲ್ಲ ಏನು ಕೆರೆಗೆ ಸಂಬಂಧಪಟ್ಟಿದ್ದು, ಗೋಮಾಳಕ್ಕೆ ಸಂಬಂಧಪಟ್ಟಿದ್ದು, ಸರ್ಕಾರಿ ಜಮೀನಿಗೆ ಸಂಬಂಧಪಟ್ಟಂಥವು ಇವೆಲ್ಲ ಇದು ಸುಮಾರು 50 ಎಕರೆ ಜಮೀನು ಹಿಂದೆ ಡಿ ಕೆ ರವಿ ಅವರಿದ್ದಾಗ ಇವರು ಯಾವ್ಯಾವ ರೀತಿಯಲ್ಲಿ ಅದನ್ನು ಇದ್ದಿದ್ದಾರೆ, ಯಾವ ರೀತಿಯಲ್ಲಿ ಕೆರೆದಿದ್ದಾರೆ, ಯಾವ ರೀತಿಯಲ್ಲಿ ಸೇರಿಸಿದ್ದಾರೆ, ಯಾವ ರೀತಿಯಲ್ಲಿ ನಕಲಿಯಾಗಿದೆ ಅಂತೇಳಿ ಒಂದು ಆರ್ಡರ್ ಮಾಡಿದ್ವಿ. ಆ ಆರ್ಡರ್ನ ಇಟ್ಕೊಂಡು ಅನೇಕ ಬಾರಿ ನಾವು ಕಂದಾಯ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸೆಕ್ರೆಟರಿವರೆಗೆ ಲೆಟ್ರಲ್ಲಿ ಹಾಕಿದ್ರಿ ಮತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ರಿ ಮಾಧ್ಯಮದವ್ರ ಮುಂದೆ. ಇವ್ರಿಗೆ ಸರ್ಕಾರಿ ಜಮೀನುಗಳನ್ನು ಕೆರೆ, ಗೋಮಾಳ, ಗುಂಡ್ತೋಪು ಇವನ್ನೆಲ್ಲ ಮಾಡ್ಕೊಡೋದಾದ್ರೆ ಅನೇಕ ಜನ ರೈತರು ನೂರಾರು ವರ್ಷಗಳಿಂದ 20-30 ವರ್ಷಗಳಿಂದ ಇವತ್ತೇನು ಪೊಸಿಷನಲ್ಲಿತ್ತು ಅವ್ರ ಸಾಗುವಳಿ ಪತ್ರಗಳು ಪಡೆದೇ ಇರ್ತಕ್ಕಂಥದ್ದನ್ನ ಅವ್ರ ಹತ್ರ ದುಡ್ಡು ಕಳಿಸ್ಕೊಂಡು ಮಾಡ್ಕೊಡಿ ಅಂತ ಹೇಳಿ ನಾವು ಒಂದು ಪ್ರಶ್ನೆ ಮಾಡಿದ್ರಿ. ಇವತ್ತೇನು ಕಾನ್ಫಿಡೆಂಟ್ ಗ್ರೂಪ್ಗೆ ಜಮೀನು ಕೊಟ್ಟಿರ್ತಕ್ಕಂಥವರು ಆ ಸ್ಥಳೀಯ ಶಾಸಕರಾದಂಥ SN ನಾರಾಯಣಸ್ವಾಮಿ ಅವರು. ಬಾಕರಾಬು ಅದು ಸರ್ಕಾರದಲ್ಲ, ಅದು ಅವ್ರದ್ದಲ್ಲ, ಇದರಲ್ಲ. ಬಾಕರ ಇನ್ಯಾರ್ದು ಸರ್ಕಾರದಲ್ದ ಇನ್ಯಾರ್ದು? SN ನಾರಾಯಣಸ್ವಾಮಿ ಅವ್ರದ, ಇಲ್ಲಾಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಅವ್ರದ. ಅಲ್ಲಿರ್ತಕ್ಕಂಥ ಕಾಲ್ದಾರಿನ ಮುಚ್ಕೊಂಡಿದ್ದ ಗಣೇಶ ಚತುರ್ಥಿಯ ಶುಭಾಶಯಗಳು. ಇದನ್ನೆಲ್ಲ ಮುಚ್ಕೊಂಡು ಸರ್ಕಾರಿ ಜಮೀನುಗಳನ್ನ ಹಿಂದೆ ಏನು ಗುರುತು ಮಾಡಿಕೊಟ್ಟಿದ್ರು ಅದನ್ನ ಬಿಡದೆ ಇವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ಇವತ್ತೇನು ಸರ್ಕಾರ ಇವತ್ತು ಅವ್ರದೇ ಕಂದಾಯ ಮಂತ್ರಿಗಳು ಇದರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಈ ಜಾಗನ ನಾವು ಮಾಡ್ಕೊಡಕ್ಕೆ ಬರಲ್ಲ ಅಂತ ಹೇಳಿ ಹೇಳಿರೋದ್ರಿಂದ ಇನ್ನಾದ್ರೂ SN ನಾರಾಯಣಸ್ವಾಮಿ ಅವರು ಈ ಸರ್ಕಾರಿ ಜಮೀನುಗಳೇನಿದೆ ಬಡವರಿಗೆ ಸೈಟ್ಗಳು ಮಾಡಿ ಅಂತಿದ್ರೆ ಜನ ತಿಳ್ಕೊಂತ ಇದ್ರು. ಅದು ಬಿಟ್ಟು ಅವ್ರ ಒಬ್ಬರ ಉದ್ಧಾರಕ್ಕೋಸ್ಕರ ಏನು ಬಳಸ್ಕೊಳ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವ್ರದೇ ಸರ್ಕಾರದಲ್ಲಿ ಅವ್ರದೇ ಮಂತ್ರಿಗಳು ವಿರುದ್ಧವಾಗಿದ್ದಾರೆ ಅಂದರೆ ಇವ್ರದ್ದು ಏನು ಕೆಪಾಸಿಟಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಅದಕ್ಕೋಸ್ಕರ ಭ್ರಷ್ಟಾಚಾರ ಮಾಡೋದು ಬಿಟ್ಟು ಇನ್ನಾದರೂ ಎಲ್ಲ ಜನಗಳ ಹತ್ರನೂ ಒಳ್ಳೆ ರೀತಿಯಲ್ಲಿ ಕೇಸುಗಳು ಹಾಕ್ಸೋದು, ಎದುರಿಸೋದು, ಬೆದರಿಸೋದು ಇದನ್ನೆಲ್ಲ ಬಿಟ್ಟು ಈ ಸರ್ಕಾರಿ ಜಮೀನುಗಳು ಏನೈತೆ ಅದನ್ನೆಲ್ಲ ಸರ್ಕಾರಕ್ಕೆ ಬಿಟ್ಟು ಒಳ್ಳೆ ರೀತಿಯಲ್ಲಿ ಬಂಗಾರಪೇಟೆ ಜನ ನಡೆಸ್ಕೊಬೇಕು ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಮಸ್ಯೆಗಳು ಮಾತಾಡಬೇಕಾದಂತ ಶಾಸಕರು ಖಾಸಗಿ ಕಂಪನಿ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಮೊದಲಿಂದನೂ ಅವರು ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದು. ಆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಗೆ ಯಾರಿಗೆ ಅವ್ರು ಜಮೀನು ಕೊಟ್ಟಿರ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು. ಆ ಸಹಾಯ ಮಾಡೋಂಥ ನಿಟ್ಟಿನಲ್ಲಿ ಬಂಗಾರಪೇಟೆ ಸಮಸ್ಯೆನ ಒಂದಿನೂ ಮಾತಾಡಿಲ್ಲ ಅವರು. ಇಂಥದ್ದಾಗಬೇಕು, ನಮ್ಮ ರೈಲ್ವೆ ಲಿಂಕ್ ಆಗ್ತಾ ಇದೆ, ಇಲ್ಲ ಕಾರ್ಖಾನೆಗಳು ಬರಬೇಕು, ಈ ತರ ಆಗ್ಬೇಕು ಅಂತ ಹೇಳಿಲ್ಲ. ಕಾನ್ಫಿಡೆಂಟ್ ಗ್ರೂಪ್ ಅವ್ರು 1000 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ನಾವು ನೋಡಿದಿರಿ ಕಾನ್ಫಿಡೆಂಟ್ ಗ್ರೂಪ್ ಅಲ್ಲಿ ಅಮ್ಮ ಆದ್ರೆ ಒಂದು 50ರಿಂದ 100 ಜನ ಕೆಲಸ ಮಾಡ್ಬೋದು. ಅದು ಯಾರು ಈ ಜಮೀನು ಕಳ್ಕೊಂಡವ್ರಿಗೆ ಏನಾದ್ರು ಅವ್ರ ಕೆಲಸಗಳು ಕೊಟ್ಟವ್ರ, ಇಲ್ಲಾಂದ್ರೆ ಏನಾದ್ರು ಇದು ಮಾಡಿದಾರೆ? ಏನಿಲ್ಲ. 1000 ಜನಕ್ಕೆ ಎಲ್ಲಿಂದ ಕೆಲಸ ಕೊಟ್ಟರು? ಅವ್ರಿಗೇನಾದ್ರು 100 ಕೋಟಿ ದುಡ್ಡು ಹೋಗಿರ್ಬೋದು. ಅದು ಬಿಟ್ಟು ಇವರು ಕಾನ್ಫಿಡೆಂಟ್ ಗ್ರೂಪ್ ಅವರು ಏನಿದ್ದಾರೆ ಅವರು ಇಂಥ ಶಾಸಕರನ್ನ ಜೊತೆಲಿ ಇಟ್ಕೊಂಡು ಅವ್ರದ್ದು ಒಳ್ಳೆ ಜಮೀನುಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಜನ ತಪ್ಪಾಗಿ ನೋಡೋದನ್ನ ಬಿಡಬೇಕಂದ್ರೆ ನೀವು ಯಾರ ಜೊತೆಲಿ ವ್ಯವಹಾರ ಮಾಡಬೇಕು, ಯಾವ ಜೊತೆಲಿ ಇದು ಮಾಡಬೇಕು. ಇನ್ನು ಮುಂದೆ ಬೇಕಾದಷ್ಟು ಸರ್ಕಾರಿ ಜಮೀನುಗಳು ಇವನ್ನೆಲ್ಲ ಒತ್ತುವರಿ ಮಾಡಿರೋದ್ರಿಂದ ಬರೀ ಕಾನ್ಫಿಡೆಂಟ್ ಗ್ರೂಪ್ ಒಳಗಡೆನೇ ಇರ್ತದೆ. ನಮ್ಮಲ್ಲಿ ಇವತ್ತೇನು ಅವರು SN ಸಿಟಿ ಇದು ಮಾಡ್ತಾ ಇದ್ದಾರೆ. SN ಸಿಟಿಯಲ್ಲಿ ಗುಂಡ್ತೋಪು ಆ ಎಂಟ್ರೆನ್ಸ್ ಏನಿದೆ ಅದು 14 ಗುಂಟೆ ಇವ್ರೇನು ಒತ್ತುವರಿ ಮಾಡ್ಕೊಂಡಿರೋದು ಈಗಾಗಲೇ ಸ್ಕೆಚ್ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಾಗಲಿ, ಸ್ಥಳೀಯವಾಗಿರ್ತಕ್ಕಂಥ ದಂಡಾಧಿಕಾರಿಗಳಾಗಿರ್ಬೋದು, ತಾಲೂಕು ದಂಡಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಸರ್ಕಾರಿ ಜಮೀನುಗಳನ್ನ ಇಡೀ ತಾಲೂಕಿನಾದ್ಯಂತ ಇವರು ಬೇಕಾಗಿರ್ತಕ್ಕಂಥವ್ರ ಹೆಸರಿಗೆ, ಇವರು ಪೌಲ್ಟ್ರಿ ಫಾರಮಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರ ಹೆಸರಿಗೆ, ಇವರು SN ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರ ಹೆಸರಿಗೆ ದರ್ಖಾಸ್ ಕಮಿಟಿ ಚೇರ್ಮನ್ ಇವರೇ ಆಗಿರೋದ್ರಿಂದ 100 ಎಕರೆಗಳು ಬೇರೆ ವರ್ಕ್ ಮಾಡಿಕೊಟ್ಟಿರೋದ್ರಿಂದ ದಯವಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಇದು ಮಾಡಿ ಮುಂದಿನ ದಿನಗಳು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ. ಅದೇನೇನಿದೆ ಹುಡುಕಿ ಆ ಜಮೀನನ್ನ ಬಿಡಿಸಿ ಜನರಿಗೆ ಹಂಚಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಸರ್, ಈಗ ಕಾನ್ಫಿಡೆಂಟ್ ಗ್ರೂಪ್ಗೆ SN ನಾರಾಯಣಸ್ವಾಮಿ ಅವರು MLA ಮುಂಚೆನೇ ಬರ್ಕೊಟ್ಟಿದ್ದಾರೆ ಸರ್, ಮಾರ್ಬಿಟ್ಟಿದ್ದಾರೆ ಅದನ್ನ. ಈಗ ಈ ತಿರ್ಗಾ ಏನಕ್ಕೆ ಸರ್ ಅವರೇ ಮಾರಿರೋ ಜಮೀನ್ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ ಅಂದ್ರೆ ಏನು ಉದ್ದೇಶ ಇರ್ಬೋದು ಸರ್? ಅದು RTI ಕಾರ್ಯಕರ್ತರು ಅವ್ರು ಮಾಡ್ಕೊಟ್ಟಿರ್ತಕ್ಕಂಥ ಜಮೀನುಗಳು ನಕಲಿ ಅಂತ ಹೇಳಿ DK ರವಿ ಅವರು ಅದನ್ನ ಇದು ಮಾಡಿ ಯಾವ್ಯಾವ ಸರ್ಕಾರಿ ಜಮೀನುಗಳು, ಯಾವ್ದಾವ್ದು ಕುಂಟೆ, ಯಾವ್ದಾವ್ದು ಗೋಮಾಳ, ಯಾವ್ದಾವ್ದು ಕಲ್ಲು ಬಂಡೆ ಅಂತ ಹೇಳಿ ನೋಡ್ಸಿರೋದ್ರಿಂದ ಅವ್ರು ಆರ್ಡರ್ ಮಾಡಿರೋದ್ರಿಂದ ಕಾನ್ಫಿಡೆಂಟ್ ಗ್ರೂಪ್ ಅವ್ರಿಗೆ ಇವತ್ತು ಯಾರೇ